ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ MJ ಚಾನಲ್. ಫ್ರೆಂಡ್, ಯೂಟ್ಯೂಬ್ನಲ್ಲಿ ವರ್ಲ್ಡ್ ರೆಕಾರ್ಡ್ ಆಗಿದೆ ಫ್ರೆಂಡ್. ಏನಪ್ಪ ಅಂದರೆ ಜಸ್ಟ್ 7 ದಿನಕ್ಕೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ 7 ದಿನಕ್ಕೆ 5 ಕೋಟಿ ಸಬ್ಸ್ಕ್ರೈಬ್ ಕಂಪ್ಲೀಟ್ ಆದ ಚಾನಲ್ ಯಾರ್ದಪ್ಪ ಅಂದರೆ ಕ್ರಿಸ್ಟಿಯಾನೋ ರೊನಾಲ್ಡೋ. ಫ್ರೆಂಡ್, ಮೊನ್ನೆ ಜಸ್ಟ್ 24 ಅವರ್ಸ್ಗೆ 24 ಗಂಟೆ ಒಳಗಡೆ 2 ಕೋಟಿ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ರು. 2 ಕೋಟಿ 20 ಮಿಲಿಯನ್ ಸಬ್ಸ್ಕ್ರೈಬ್ ಕಂಪ್ಲೀಟ್. ಆದರೆ ಇವಾಗ ಚಾನಲ್ ಕ್ರಿಯೇಟ್ ಮಾಡಿ 7 ದಿನ ಆಗಿದೆ ಫ್ರೆಂಡ್. ಇಲ್ಲಿಗೆ 7 ದಿನ ಆಗಿದೆ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ. ಈಗ 5 ಕೋಟಿ 50 ಸಾವಿರ ಈಗ ಈ ಒಂದು ಟೈಮ್ನಲ್ಲಿ ಇರೋದು. ಮುಂದಿನ ದಿನಗಳಲ್ಲಿ 10 ಕೋಟಿ 20 ಕೋಟಿ ಆಗ್ಬೋದು. ಆದರೆ ಈಗ ಜಸ್ಟ್ 7 ದಿನಕ್ಕೆ 5 ಕೋಟಿ 50 ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ದಾರೆ ಫ್ರೆಂಡ್. ಈ ಒಂದು ರೆಕಾರ್ಡ್ ಯಾರೂ ಕೂಡ ಮಾಡಿಲ್ಲ ಇಷ್ಟು ಬೇಗ. ಜಸ್ಟ್ 7 ದಿನದಲ್ಲಿ ಯಾರು ಕೂಡ ಮಾಡಿಲ್ಲ. ಇವರು ಯೂಟ್ಯೂಬ್ನಲ್ಲೇ ದಾಖಲೆ ಮಾಡಿದ್ದಾರೆ ಫ್ರೆಂಡ್. ಕ್ರಿಸ್ಟಿಯಾನೋ ರೊನಾಲ್ಡೋ ಇವರ ಒಂದು ಇನ್ಸ್ಟಾಗ್ರಾಮಲ್ಲಿ 632 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಆದರೆ ಈಗೀಗ ಬಂದಂಥ ಯೂಟ್ಯೂಬ್ಗೆ 50 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇವರ ಒಂದು ಯೂಟ್ಯೂಬ್ ಚಾನಲ್ಗೆ ಫ್ರೆಂಡ್. ಜಸ್ಟ್ ಇವರು ಒಂದು ವಿಡಿಯೋ ಅಪ್ಲೋಡ್ ಮಾಡಿದರೆ ಸಾಕು 10 ಲಕ್ಷ 20 ಲಕ್ಷ ಕೋಟಿ ಗಂಟೆ ಯೂಸ್ ಬರುತ್ತೆ ಫ್ರೆಂಡ್. ಒಂದೇ ಒಂದು ವಿಡಿಯೋ ಅಷ್ಟು ಫೇಮಸ್ ಇದ್ದಾರೆ ಫ್ರೆಂಡ್. ಏನಪ್ಪ ಅಂದರೆ ಇದು ವ್ಯಕ್ತಿ ಇನ್ನೊಂದರಲ್ಲಿ ಫೇಮಸ್ ಆದರೆ ಇನ್ನೊಂದರಲ್ಲಿ ಈಸಿಯಾಗಿ ಫೇಮಸ್ ಆಗ್ಬೋದು. ಅಂದರೆ ಯಾವುದೇ ಒಂದು ಸೋಷಿಯಲ್ ಮೀಡಿಯಲ್ಲಿ ಫೇಮಸ್ ಆದರೆ ಇನ್ನೊಂದರಲ್ಲಿ ಸ್ಪೀಡ್ ಆಗಿರ್ಬೋದು. ಅಥವಾ ಯಾವುದೇ ಒಂದು ಸ್ಪೋರ್ಟ್ಸಲ್ಲಿ, ಯಾವುದೇ ಒಂದು ಫಿಲಮ್ನಲ್ಲಿ, ಯಾವುದೇ ಒಂದು ಇಂಥ ದೊಡ್ಡ ಈಗ ಫುಟ್ಬಾಲ್ ಪ್ಲೇಯರು, ಕ್ರಿಕೆಟ್ ಪ್ಲೇಯರು, ಆಮೇಲೆ ಸಿನಿಮಾ ಆ್ಯಕ್ಟರ್ಸು, ಇಂಥ ವ್ಯಕ್ತಿಗಳಿಗೆ ಹೈಯೆಸ್ಟಾಗಿ ಸಬ್ಸ್ಕ್ರೈಬರ್ಸ್, ಹೈಯೆಸ್ಟಾಗಿ ಯೂಸ್ ಇನ್ಕ್ರೀಸ್ ಆಗೋದು ಇವರ ಒಂದು ಸೋಷಿಯಲ್ ಮೀಡಿಯಾ ದಿನಕ್ಕೆ ಸ್ಪೀಡಾಗಿ ಬೀಳುತ್ತೆ ಫ್ರೆಂಡ್. ಆಲ್ರೆಡಿ ಇವರು ಫೇಮಸ್ ಆಗಿರ್ತಾರೆ. ಫುಟ್ಬಾಲ್ನಲ್ಲಿ ಫೇಮಸ್ ಆಗಿರ್ತಾರೆ, ಅಥವಾ ಕ್ರಿಕೆಟ್ನಲ್ಲಿ ಫೇಮಸ್ ಆಗಿರ್ತಾರೆ, ಅಥವಾ ಸಿನಿಮಾದಲ್ಲಿ ಕೂಡ ಫೇಮಸ್ ಆಗ್ತಾರೆ. ಇಂಥ ವ್ಯಕ್ತಿಗಳು ಇವ್ರಿಗೆ ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಈಸಿಯಾಗಿ, ಯಾವುದೇ ಒಂದು ಪ್ಲಾಟ್ಫಾರ್ಮ್ ಸೋಷಿಯಲ್ ಮೀಡಿಯಾ ಆರಾಮಾಗಿ ಇವ್ರಿಗೆ ಈಸಿಯಾಗಿ ಸಬ್ಸ್ಕ್ರೈಬರ್ಸ್ ಅಥವಾ ಫಾಲೋವರ್ಸ್ ಈಸಿಯಾಗಿ ಮಾಡ್ಕೊತಾರೆ ಫ್ರೆಂಡ್, ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಆ್ಯಪ್ನಲ್ಲಿ ಫ್ರೆಂಡ್. ನಿಮಗೆ ಕ್ರಿಸ್ಟಿಯಾನೋ ರೊನಾಲ್ಡೋ ಇವರ ಒಂದು ಯೂಟ್ಯೂಬ್ ಚಾನಲ್ 5 ಕೋಟಿ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದೆ. ಮುಂದಿನ ದಿನಗಳು ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ. ಆದರೆ ಜಸ್ಟ್ ಈ ಒಂದು ಟೈಮ್ನಲ್ಲಿ ಇರೋದು ಫ್ರೆಂಡ್. ಈ ಒಂದು ವಿಷಯ ನೀವು ತಿಳ್ಕೊಂಡಿರಂದರೆ ನಿಮಗೆ ಅನ್ಸೋದು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮೊಂದು ಫ್ರೆಂಡಿಗೆ ಶೇರ್ ಮಾಡಿ ಅಂತ ವಿಡಿಯೋದಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಡಿಯೋ ಸಿಗೋಣ. ಟೇಕ್ ಕೇರ್, ಬಾಯ್.